ಎಲ್ಲರಿಗೂ ಶುಭೋದಯ. ಇನ್ನೊಮ್ಮೆ ನಿನ್ನೆ ತರಗತಿಯಲ್ಲಿ ನಾವು ಯಾವ ಪಾಠವನ್ನು ಅಭ್ಯಾಸ ಮಾಡ್ತಿದ್ವಿ? ಎಸ್, ನನ್ನ ದೇಶ ನನ್ನ ಜನ. ಪಾಠ 1 ನನ್ನ ದೇಶ ನನ್ನ ಜನ. ಈ ಪಾಠದ ಪ್ರಶ್ನೋತ್ತರವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ ಅಲ್ವಾ? ಮೊದಲನೇ ಭಾಗ ಪದಗಳ ಅರ್ಥವನ್ನು ಅಭ್ಯಾಸ ಮಾಡಿದ್ವಿ, ಹಾಗೆ ಎರಡನೇ ಭಾಗ ಪ್ರಶ್ನೆಗಳು ಏನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಅದನ್ನು ಕಂಪ್ಲೀಟ್ ಮಾಡಿದ್ವಿ. ಟೋಟಲ್ ಎಷ್ಟು ಕ್ವಶನ್ ಇತ್ತು? 7 ಕ್ವಶನ್, ರೈಟ್? ಸೊ 7 ಕ್ವಶನ್ ಅನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಿನ್ನೆ ದಿನ ನಾವು ಬೋರ್ಡಲ್ಲಿ ಬರೆದಿದ್ದೆ, ನೀವು ಬರ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಫೇಸ್ಬುಕ್ಕಲ್ಲಿ ನೀಟಾಗಿ ಬರೀರಿ, ವಿತೌಟ್ ಮಿಸ್ಟೇಕ್, ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಓಕೆನಾ? ಸೊ ಇವತ್ತಿನ ದಿನ ನಾವು ಅದರ ಭಾಗದ ಎರಡನೇ ಭಾಗದ ಆ ಭಾಗ ಏನು ಕೊಟ್ಟಿದ್ದಾರೆ? ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಅದನ್ನ ಬರೆಯೋಣ. ಗದ್ಯ ಪಾಠ 1, ನನ್ನ ದೇಶ ನನ್ನ ಜನ. ನನ್ನ ದೇಶ, ಓಕೆನಾ? ಸೊ ಇದರಲ್ಲಿ ಮೊದಲನೇ ಭಾಗ ಆಯ್ತು, ಎರಡನೇ ಭಾಗ ಆಯ್ತು. ಇದು ಎರಡನೇ ಭಾಗದ ಪ್ರಶ್ನೆಗಳು ಹೇಳುವಂಥದ್ರಲ್ಲಿ ಪ್ರಶ್ನೆಗಳು. ಇದನ್ನ ನೀವು ಪದೇ ಪದೇ ಬರೆಯೋ ಅವಶ್ಯಕತೆ ಇಲ್ಲ, ನೀವು ಆಲ್ರೆಡಿ ಬರೆದಿದ್ದೀರಲ್ವಾ? ಸೊ ಇದರಲ್ಲಿ ಆ ಭಾಗವನ್ನು ಬರೆದಿದ್ದೀರಲ್ವಾ? ಇವಾಗೇನು ಆ ಭಾಗವನ್ನು ಬರೆದುಕೊಂಡಿದ್ದೀರಿ. ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? ಮೊದಲು, ಭಾರತದಲ್ಲಿ ಯಾವ ಯಾವ ಧರ್ಮದವರಿದ್ದಾರೆ? ಭಾರತದಲ್ಲಿ ಯಾವ ಯಾವ, ಕಾಣಿಸ್ತಾ ಇದೆ ಅಲ್ವಾ? ನೀಟಾಗಿ ಬರೀರಿ. ಯಾವ ಯಾವ ಧರ್ಮದವರಿದ್ದಾರೆ? ಭಾರತದಲ್ಲಿ ಯಾವ್ಯಾವ ಧರ್ಮದವರಿದ್ದಾರೆ? ಯಾವ್ಯಾವ ಧರ್ಮದವರಿದ್ದಾರೆ? ಉತ್ತರ: ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ, ಮುಂತಾದ ಧರ್ಮದವರಿದ್ದಾರೆ. ಎರಡನೇ ನೋಡೋಣ. ಆಗಿದ್ರೆ ಯಾರ್ಯಾರು ಭಾರತದಲ್ಲಿ ಯಾವ ಯಾವ ಧರ್ಮದವರಿದ್ದಾರೆ? ಯಾವ್ಯಾವ ಧರ್ಮದವರಿದ್ದಾರೆ? ಮತ ಅಂತಂದ್ರೂ ಒಂದೇ, ಧರ್ಮ ಅಂತೂ ಒಂದೇ. ಓಕೆ, ಸೊ ಮತದವರಿದ್ದಾರೆ, ಧರ್ಮದವರಿದ್ದಾರೆ ಅಂತ ಕೇಳಿದ್ರೆ ಏನು ಬರೀಬೇಕು? ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಅಂದ್ರೆ ಈ ವಿಷಯ ಎಲ್ಲ ಇದಕ್ಕಿಂತ ಜಾಸ್ತಿ ಧರ್ಮದ
ಧರ್ಮದವರು ಕೂಡ ನಮ್ಮ ದೇಶದಲ್ಲಿ ನಾವು ನೋಡಬಹುದು. ಸೊ ಈ ಮುಂತಾದವರು ಮುಂತಾದ ಧರ್ಮದವರು ಇದ್ದಾರೆ. ಎಲ್ಲಿದ್ದಾರೆ? ನಮ್ಮ ಭಾರತದಲ್ಲಿ ಇದ್ದಾರೆ. ಓಕೆನಾ? ಸೊ ಎರಡನೇ ನೋಡೋಣ. ಭಾರತದಲ್ಲಿನ ಜನ ಯಾವ ಯಾವ ಭಾಷೆಯನ್ನ ಆಡುತ್ತಾರೆ? ಭಾರತದಲ್ಲಿನ ಜನ, ನೀವೇ ಹೇಳ್ಬೇಕು, ಭಾರತದಲ್ಲಿನ ಜನ ಯಾವ 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 ಹೆಸರುಗಳಿಂದ ಭಾಷೆಯನ್ನಾಡುತ್ತಾರೆ. 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 ಓಕೆ, ಭಾರತದಲ್ಲಿನ ಜನ ಯಾವ ಯಾವ ಭಾಷೆಯನ್ನ ನೋಡ್ಬೋದು ನಾವು ಭಾರತದಲ್ಲಿ? ಹಿಂದಿನ ದಿನ ಹೇಳಿದ್ದೆ ಯಾವ್ಯಾವ ಭಾಷೆಯನ್ನ ನೋಡೋಣ, ಬರೆಯೋಣ. ಎಸ್, ಭಾರತದಲ್ಲಿನ ಜನ ಕನ್ನಡ, ಹಿಂದಿ, ಮರಾಠಿ, ಕನ್ನಡ, ಹಿಂದಿ, ಮರಾಠಿ, ಬಂಗಾಳಿ, ಅಥವಾ ಬೆಂಗಾಳಿ ಅಂತ ಹೇಳ್ಬೋದು, ಪಂಜಾಬಿ, ತೆಲುಗು, ತಮಿಳು, ಮಲಯಾಳಿ, ಹೀಗೆ ಮುಂತಾದ ಅಲ್ವಾ ವಿಷಯ ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ. ಎಸ್, ಸೊ ಮುಂತಾದ ಭಾಷೆಯನ್ನು ಆಡುತ್ತಾರೆ. ಮುಂತಾದ ಭಾಷೆಯನ್ನು ಆಡುತ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಮೂರನೇದು ಏನ್ ಕೊಟ್ಟಿದ್ದಾರೆ? ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ? ಎಂತಹ ಗುಣ ಸ್ವಭಾವಗಳಿವೆ? ಬರ್ಕೋತಾ ಇರಲ್ವಾ? ಫೇಸ್ಬುಕ್ ಅಲ್ಲಿ ಬರ್ಕೊಳ್ಬೇಕು, ನೀಟಾಗಿ ಬರ್ಕೊಳ್ಬೇಕು, ಎಲ್ಲೂ ಮಿಸ್ಟೇಕ್ ಮಾಡೋ ಹಾಗಿಲ್ಲ. ಹ್ಯಾಂಡ್ ರೈಟಿಂಗ್ ನೀಟ್ ಆಗಿರ್ಲಿ, ಸ್ಪೆಲ್ಲಿಂಗ್ಸ್ ಅನ್ನೆಲ್ಲ ಕರೆಕ್ಟಾಗಿ ಬರ್ಕೊಳ್ರಿ, ತಪ್ಪಾಗಿ ಬರಿಬೇಡ್ರಿ ಅಕ್ಷರಗಳನ್ನ. ಓಕೆ, ಉತ್ತರವನ್ನ ಬರೆಯೋಣ. ಹಾಗಿದ್ರೆ ಮೂರನೇದು, ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ? ಭಾರತೀಯರಲ್ಲಿ ಎಂತ ಗುಣ ಸ್ವಭಾವಗಳಿವೆ? ಭಾರತೀಯ ಜನರು ಶಾಂತಿ ಪ್ರಿಯರು. ಹೌದಲ್ವಾ? ಶಾಂತಿ ಪ್ರಿಯರು, ವಿಶಾಲ ಮನೋಭಾವದವರು, ವಿಶಾಲ ಮನೋಭಾವದವರು ಹಾಗೂ ಜಾತಿ ಮತಗಳನ್ನು
ಮೀರಿದಂತ ಮೀರಿದಂತಹ ಮನಸ್ಸು ಹೊಂದಿರುವ ಜಾತಿ ಮತ ಭಾಷೆಗಳನ್ನು ಮೀರಿದಂತ ಗುಣ ಸ್ವಭಾವಗಳನ್ನು ಹೊಂದಿದ್ದಾರೆ. ಹೊಂದಿದ್ದಾರೆ. ಓಕೆನಾ? ನಾನು ಆ ಕಡೆ ಬರೀತೀನಿ. ನಾಲ್ಕನೇದು ಬರೆಯೋಣ. ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ? ರಾಷ್ಟ್ರಧ್ವಜದ ವಿಶೇಷತೆಗಳೇನು? ನಮ್ಮ ರಾಷ್ಟ್ರಧ್ವಜದ ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು? ಓಕೆನಾ? ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು? ಸ್ವಲ್ಪ ದೊಡ್ಡದಿರುತ್ತೆ ಆನ್ಸರ್ ಬರೆಯೋಣ. ನಮ್ಮ ರಾಷ್ಟ್ರಧ್ವಜವು ಮೂರು ಬಣ್ಣಗಳಿಂದ ಕೂಡಿದ್ದು ಕೇಸರಿಯು ತ್ಯಾಗದ ಸಂಕೇತವಾಗಿದೆ. ಸಂಕೇತ ಬಿಳಿ ಶಾಂತಿಯ ಸಂಕೇತ, ಶಾಂತಿಯ ಸಂಕೇತ ಸಂಕೇತ ಮತ್ತು ಹಸಿರು ಸಮೃದ್ಧಿಯ ಸೂಚಕವಾಗಿದೆ. ನಡುವೆ ಇರುವ ನೀಲಿ ಚಕ್ರ ಧರ್ಮಚಕ್ರವಾಗಿದ್ದು ಪ್ರಗತಿಯ ಸಂಕೇತವಾಗಿದೆ.
ಪ್ರಗತಿಯ ಸಂಕೇತವಾಗಿದೆ. ನೋಡಿ, ರಾಷ್ಟ್ರಧ್ವಜಕ್ಕೆ ಎಷ್ಟು ಬಣ್ಣ? 3. ಯಾವ್ಯಾವುದು? ಕೇಸರಿ, ಬಿಳಿ, ಹಸಿರು. ನೋಡಿ, ಕೇಸರಿ ಹೇಳುವಂಥದ್ದು ತ್ಯಾಗದ ಸಂಕೇತ ಅಂತ ಹೇಳಿದ್ರು ಅಲ್ವಾ. ನೀವು ಇಮ್ಯಾಜಿನ್ ಮಾಡ್ಬೋದು, ಯಾರೇ ಸ್ವಾಮಿಗಳು, ಸ್ವಾಮೀಜಿಯವರು ಯಾವ ಬಟ್ಟೆಯನ್ನು ಹಾಕುತ್ತಾರೆ, ಯಾವ ಬಣ್ಣದ ಬಟ್ಟೆಗಳನ್ನು ಹಾಕುತ್ತಾರೆ? ಆರೆಂಜ್ ಕಲರ್, ಕೇಸರಿ ಬಣ್ಣದ್ದೇ ಹಾಕುತ್ತಾರಲ್ಲೇ. ಅಂದ್ರೆ ಸರ್ವಸ್ವವನ್ನು ಎಲ್ಲವನ್ನು ತ್ಯಾಗ ಮಾಡಿ ಅವರು ಸನ್ಯಾಸಿ ಆಗಿದ್ದಾರೆ. ಅಪ್ಪ ಅಮ್ಮನ ಕಟ್ಕೊಂಡಿದ್ರೆ, ಹೆಂಡತಿಯನ್ನ ಅಥವಾ ಯಾವುದೇ ಒಂದು ಫ್ಯಾಮಿಲಿ ಕುಟುಂಬ ಎಲ್ಲಾನು ಬಿಟ್ಬಿಟ್ಟು ಬಂದಿರ್ತಾರೆ, ಅವರು ಸನ್ಯಾಸಿ ಆಗಿರ್ತಾರೆ. ಹೌದಲ್ವಾ? ಸನ್ಯಾಸಿಗಳಂದ್ರೆ ಅದು ಎಲ್ಲವನ್ನು ತೊರೆದು ಎಲ್ಲವನ್ನು ಬಿಟ್ಟವರು ಸನ್ಯಾಸಿ ಅಂತ ಹೇಳ್ತಾರಲ್ವಾ. ಸೊ ಸನ್ಯಾಸಿ ಯಾವಾಗಲೂ ಏನು ಕೇಸರಿ ಕಲರ್ ಬಣ್ಣವನ್ನ ಹಾಕುತ್ತಾರೆ ಬಟ್ಟೆಗಳನ್ನ, ಹೌದಾ? ಹಾಗೆ ಎರಡನೇದು ಬಿಳಿ ಹೇಳುವಂಥದ್ದು ಒಂದು ಶಾಂತಿಯ ಸಂಕೇತ. ನಾವು ಪ್ರತಿ ವರ್ಷ ಶಾಂತಿಯ ನಮಗೆ ಸ್ವಾತಂತ್ರ್ಯ ದೊರಕಿದ ಯಾವಾಗ? ಆಗಸ್ಟ್ 15ಕ್ಕೆ. ನೀವು ಆಲ್ಮೋಸ್ಟ್ ಎಲ್ಲರೂ ಬಿಳಿ ಬಣ್ಣದ ಬಟ್ಟೆಗಳನ್ನ ಜಾಸ್ತಿಯಾಗಿ ಬಳಸ್ತೀರಾ, ಹೌದಾ? ಆಮೇಲೆ ಇನ್ನೊಂದು ನಿಮ್ಗೆ ತಿಳಿಸ್ಬೇಕಂತಂದ್ರೆ, ನೀವು ನೆನಪಿರ್ಬೋದು, ನಿಮಗೆ ಯಾರಾದ್ರೂ ಮನೆಯಲ್ಲಿ ಯಾರಾದ್ರೂ ತೀರು ಹೋದ್ರು ಅಂತಂದ್ರೆ ಬಿಳಿಯ ಬಟ್ಟೆಗಳನ್ನ ಜಾಸ್ತಿ ಧರಿಸ್ತಾರೆ ಆವತ್ತಿನ ದಿನ. ಅಂದ್ರೆ ಶಾಂತಿಯಿಂದ, ಮನಸ್ಸು ಶಾಂತಿಯಿಂದವಾಗಲಿ, ಕೂಲ್ ಆಗಿರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹೇಳುವಂತ ಒಂದು ದೃಷ್ಟಿಯಿಂದ ಬಿಳಿಯ ಬಣ್ಣದ ಬಟ್ಟೆಯನ್ನು ನಾವು ಹಾಕೊಂಡು ಹೋಗ್ತೀವಿ ಅವರನ್ನ ನೋಡ್ಲಿಕ್ಕೆ, ಹೌದಲ್ವಾ? ಅಂದ್ರೆ ಅದೇನು ಶಾಂತಿಯ ಸಂಕೇತ. ನೋಡಿ, ವೈಟ್ ಕಲರ್ ಅಂತಂದ್ರೆ ಅದನ್ನು ಒಂಥರ ಕೂಲ್ ಆಗಿರುತ್ತೆ ನೋಡ್ಲಿಕ್ಕೆ, ಹೌದಲ್ವಾ? ಹಾಗೆ ಹಸಿರು ಹೇಳುವಂಥದ್ದು ಸಮೃದ್ಧಿಯ ಸೂಚಕ. ನೋಡಿ, ಮಳೆಗಾಲ ಸ್ಟಾರ್ಟ್ ಆಗಿದೆ, ನೀವು ಹೊಲ ಗದ್ದೆಗಳೆಲ್ಲ ನೋಡ್ಬೋದು, ಫುಲ್ ಗ್ರೀನಿಶ್ ಆಗಿರುತ್ತೆ, ಸಮೃದ್ಧಿ ಉಕ್ಕಿ ಹರಿತಾ ಇದೆ. ಸಮೃದ್ಧಿ, ಸಂಪತ್ತು, ಏನು ನಮ್ಗೆ ಆಹಾರ ಕೊಡುವಂತ ಆಹಾರ ರೈತ ಹೇಗೆ ಬೆಳೀತಾನೆ, ಅದು ಇದನ್ನ ಪೈರನ್ನ ಫಲವತ್ತಾಗಿ ಬೆಳಿತಾನೆ, ಹಸಿರಿನಿಂದ ಕಾಣಿಸುತ್ತೆ, ಫುಲ್ ಗ್ರೀನ್ ಕಲರ್ ಇರುತ್ತೆ. ಅದು ಹಾಗಾಗಿ ಅದನ್ನ ಸಮೃದ್ಧಿಯ ಸೂಚಕವಾಗಿದೆ ಹಸಿರು ಬಣ್ಣ. ಕೇಸರಿ, ಬಿಳಿ, ಹಸಿರು, ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಆರೆಂಜ್ ಕಲರ್ ಅಂದ್ಕೊಳ್ಳೆ ಸನ್ಯಾಸಿ ನೆನ್ಪು ಮಾಡ್ಕೊಂಡ್ರೆ, ವೈಟ್ ಕಲರ್ ಅಂತ ಅಂದ್ಕೊಳ್ಳೆ ಆಗಸ್ಟ್ 15 ನೆನ್ಪು ಮಾಡ್ಕೊಂಡ್ಬಿಡ್ರಿ, ಆಯ್ತಾ? ಹಾಗೆ ಗ್ರೀನ್ ಕಲರ್ ಅಂತ ಅಂದ್ಕೊಳ್ಳೆ ಏನ್ ಮಾಡ್ಕೊಳ್ಬೇಕು ನೀವು? ಹೊಲ ಗದ್ದೆಗಳನ್ನು ನೆನ್ಪು ಮಾಡ್ಕೊಳ್ರಿ. ನಿಮ್ಗೆ ಅದು ಯಾವುದರ ಸಂಕೇತವಾಗಿದೆ ಹೇಳುವಂಥದ್ದು ನಿಮ್ಗೆ ನೆನಪಿಗೆ ಬರುತ್ತೆ. ಓಕೆನಾ? ಸೊ ಸಿಂಪಲ್ ಆಗಿದೆ ನಮ್ಮ ರಾಷ್ಟ್ರಧ್ವಜದ ವಿಶೇಷತೆ. 3 ಬಣ್ಣಗಳಿಂದ ಕೂಡಿದ್ದು. ಒಂದು ಯಾವುದು? ಕೇಸರಿ ಹೇಳುವಂಥದ್ದು ತ್ಯಾಗದ ಸಂಕೇತ, ಬಿಳಿ ಹೇಳುವಂಥದ್ದು ಶಾಂತಿಯ ಸಂಕೇತ, ಹಾಗೆ ಹಸಿರು ಹೇಳುವಂಥದ್ದು ಸಮೃದ್ಧಿಯ ಸಂಕೇತವಾಗಿದೆ. ಹಾಗೆ ಆ ನಡುವೆ ಇರುವಂತಹ ಒಂದು ನೀಲಿ ಚಕ್ರವೇನಾಗಿದೆ? ಧರ್ಮ ಚಕ್ರವಾಗಿದ್ದು ಪ್ರಗತಿಯ ಸಂಕೇತವಾಗಿದೆ. ಕಾಲಚಕ್ರ ಯಾವತ್ತು ತಿರುಗ್ತಾ ಹೋಗುತ್ತೆ, ವಾಪಸ್ ಹಿಂದೆ ಬರಲ್ಲ ಅಂತ ಹೇಳಿ ಹೇಳ್ತಾರಲ್ವಾ. ನಮ್ ಕಳೆದು ಹೋದ ಕಾಲವನ್ನು ನಮ್ಗೆ ಮತ್ತೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಕಾಲ ಹೇಳುವಂಥದ್ದು ಟೈಮ್ ಹೇಳ್ತೀರಲ್ವ, ಟೈಮ್ ಹೇಳುವಂಥದ್ದು ಬಡವನಿಗೂ ಒಂದೇ ಥರದ ಟೈಮು, ಶ್ರೀಮಂತನಿಗೂ ಒಂದೇ ಥರದ್ದು. ಅವನಿಗೆ ತುಂಬಾ ದುಡ್ಡಿದೆ, ಅವನಿಗೆ ಜಾಸ್ತಿ ಟೈಮ್ ಕೊಡೋಣ ಅಂತ ಹೇಳಿ ದೇವ್ರು ಜಾಸ್ತಿ ಟೈಮ್ ಸಿಗತ್ತ ಅವನಿಗೆ, ಅಥವಾ ಅವನು ಹಿಂದೆ ಹೋಗಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ ಅಲ್ವಾ? ಅದೇ ಥರ. ಓಕೆನಾ? ಸೊ ನಿಮ್ಗೆ ಇದಿಷ್ಟು, ಈ 4ನೇದಕ್ಕೆ ಉತ್ತರ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗೆ 5ನೇದಕ್ಕೆ ನೋಡಿದ್ರೆ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅಂತ. 5ನೇದು ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ. ದೇಶದ ರಕ್ಷಣೆಗಾಗಿ ಮಾಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ. ಏನ್ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ? ವೀರ ಯೋಧರದ್ದು ದೇಶದ ರಕ್ಷಣೆಗಾಗಿ, ನಮ್ಮ ದೇಶವನ್ನು ಕಾಪಾಡೋಕ್ಕೋಸ್ಕರ ಯಾರೆಲ್ಲ ಅವರು ಮಡಿಯೋದು ಅಂತಂದ್ರೇನು? ಮರಣವನ್ನ ಹೊಂದಿದ್ದಾರೆ ಅಂತ ಹೇಳಿ. ಓಕೆನಾ? ನಮ್ಮ ದೇಶದ ರಕ್ಷಣೆಗಾಗಿ ಉತ್ತರವನ್ನು ಬರಿತಾ ಇದ್ದೀನಿ, ಸಂಪೂರ್ಣವಾಗಿ ನಾವು ಬರೀಬೇಕು. ಓಕೆನಾ? ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳು ಯಾರ್ಯಾರು ಕೊಟ್ಟಿದ್ದಾರೆ? ಕಿತ್ತೂರು ಚೆನ್ನಮ್ಮ,
लक्ष्मीबाई, टिप्पू सुल्तान, टिप्पू सुल्तान, भगत सिंह, भगत सिंह, चंद्रशेखर आजाद, ಮುಂತಾದವರು. ನೋಡಿ ಕಾಣಿಸ್ತಾ ಇದೆಯಾ? ದೇಶದ ರಕ್ಷಣೆಗಾಗಿ ಮಾಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ದೇಶದ ರಕ್ಷಣೆಗಾಗಿ ಮಾಡಿದ ವೀರ ಯೋಧರ ಹೆಸರುಗಳು ಇತರ ಸಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮುಂತಾದವರು. ಇನ್ನೂ ಹಲವಾರು ಜನ ಹೊರಗೆ ಹೋದು ಹಲವಾರು ಜನ ನಮ್ಮ ದೇಶಕ್ಕಾಗಿ ಮಡಿದಿದ್ದಾರೆ, ಮರಣವನ್ನ ಹೊಂದಿದ್ದಾರೆ. ಓಕೆನಾ? ಸೊ ಇದಿಷ್ಟು ಪ್ರಶ್ನೆ ಆಯ್ತು. ಮುಂದೆ ಇನ್ನೂ ಒಂದು ಪ್ರಶ್ನೆ ಇದೆ, ಬರ್ಸ್ಬಿಡ್ಲಾ? ನಿಮ್ಗೆ ಟೈಮ್ ಇದೆ ಅಲ್ವಾ? ಎಸ್, ಇನ್ನೊಂದೇ ಒಂದು ಪ್ರಶ್ನೆ ಇದೆ, ಅದನ್ನ ಬರ್ಸ್ಬಿಡ್ತೀನಿ. ಲಾಸ್ಟ್ ಪ್ರಶ್ನೆ. ಈ ಮೇಲ್ ಕೂಡ ಮುಗ್ದೋಗ್ಬಿಡುತ್ತೆ ನಿಮ್ಗೆ. ಫಸ್ಟ್ ಒನ್ ನಾನು ರೆಡ್ ಮಾಡ್ತಿದ್ದೀನಿ, ಫಸ್ಟ್ ಮತ್ತೆ ಸೆಕೆಂಡ್ ಒನ್. ಓಕೆ, ಸೊ ಶಲ್ ವಿ ಸ್ಟಾರ್ಟ್? ಲಾಸ್ಟ್ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ದೇಶದ ಪ್ರಮುಖ ಕವಿಗಳು ಮತ್ತು ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ. 6th one ಏನ್ ಕೊಟ್ಟಿದ್ದಾರೆ? ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ. ಹೆಸರುಗಳನ್ನು ಪಟ್ಟಿ ಮಾಡಿ. ಉತ್ತರವನ್ನು ಬರೆಯೋಣ. ಎಸ್, ಕೆಳಗಡೆ ಬರೀತಾ ಇದ್ದೀನಿ. ಪ್ರಮುಖ ಕವಿಗಳು ವಾಲ್ಮೀಕಿ, ಪಂಪ, ವ್ಯಾಸ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್ ಮುಂತಾದವರು ಹಾಗೂ ಮಹಾತ್ಮರು ಬುದ್ಧ, ಬಸವ,
ಗೌತಮ ಬುದ್ಧ, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಅಲ್ಲಮ್ಮ ಬಸವ ಆದ್ಮೇಲೆ ಕೋಮ ಆಗ್ತಾ ಹೋಗ್ರಿ. ಒಬ್ಬೊಬ್ಬರ ಹೆಸರು ಗಾಂಧಿ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಇವರೆಲ್ಲರೂ ಕೂಡ ಮಹಾತ್ಮರು. ಹೆಸರಲ್ಲೇ ಇದೆ ನೋಡಿ, ಮಹಾತ್ಮ ಗಾಂಧಿ, ಹೌದಲ್ಲ, ಮುಂತಾದವರು. ಓಕೆನಾ? ಇಲ್ಲಿಗೆ ಎರಡನೇ ಭಾಗ ಕೂಡ ಕಂಪ್ಲೀಟ್ ಆಗುತ್ತೆ, ಮುಂತಾದವರು. ಓಕೆನಾ? ಸೊ ಎರಡನೇ ಭಾಗ ಕಂಪ್ಲೀಟ್ ಆಗಿದೆ. ಟೋಟಲ್ ಎಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ? 6 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಭಾರತದಲ್ಲಿ ಯಾವ ಯಾವ ಧರ್ಮದವರಿದ್ದಾರೆ ಅಂತ ಕೊಟ್ಟಿರೋದಾ? ಯಾವ್ಯಾವ ಧರ್ಮದವರಿದ್ದಾರೆ ನಮ್ಮ ಭಾರತದಲ್ಲಿ? ಹಿಂದೂ, ಮುಸ್ಲಿಂ, ಸಿಖ್, ಜೈನ, ಬೌದ್ಧ, ಹಲವಾರು ಯಾರು ಧರ್ಮದವರನ್ನ ನಾವು ನೋಡ್ಬೋದು. ಹೌದಾ? ಹಾಗೆ ಭಾರತದಲ್ಲಿನ ಜನ ಯಾವ ಭಾಷೆಗಳನ್ನ ಆಡ್ತಾರೆ ಅಂತ ಕೊಟ್ಟಿದ್ರು. ಎಸ್, ಯಾರು? ಹಿಂದೂ ಅಂತ ಯಾರು? ಕನ್ನಡ, ಹಿಂದಿ, ಮರಾಠಿ, ತಮಿಳ್, ತೆಲುಗು, ಮಲಯಾಳಿ, ಮತ್ತೇನು ಬೆಂಗಾಲಿ, ಹಲವಾರು ಭಾಷೆಗಳು, ಸಿಖ್, ತುಂಬಾ ಹಲವಾರು ಭಾಷೆಗಳನ್ನ ಅವರು ಮಾತಾಡ್ತಾರೆ. ನಮ್ಮ ಭಾರತದಲ್ಲಿ ನಾವು ಭಾಷೆಗಳನ್ನ ಮಾತಾಡೋರನ್ನ ನಾವು ನೋಡ್ಬೋದು. ಹಾಗೆ ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ ಅಂತ ನಮ್ಮ ಯಾರು? ಭಾರತೀಯರು ಶಾಂತಿ ಪ್ರಿಯರು, ವಿಶಾಲ ಮನೋಭಾವವನ್ನ ಹೊಂದಿದವರು. ಹಾಗೆ ಭಾಷೆ, ಜಾತಿ, ಮತ, ಭಾಷೆ ಅನ್ನದೆ ನಾವೆಲ್ಲರೂ ಒಂದೇ ಹೇಳುವಂತ ಒಂದು ದೃಷ್ಟಿಯಿಂದ ಅವರು ಬಾಳ್ತಾ ಇದ್ದಾರೆ. ಅಂತಹ ಒಳ್ಳೆ ಗುಣ ಸ್ವಭಾವವನ್ನು ಅವರು ಹೊಂದಿದ್ದಾರೆ ಅಂತ ಹೇಳ್ಬೋದು. ಹೌದಾ? ಹಾಗೆ ಲಾಸ್ಟ್ ಮೂರನೇದೇನು ಕೊಟ್ಟಿದ್ದಾರೆ? ಮೂರನೇದಾಯ್ತಲ್ವಾ? 4ನೇದು ರಾಷ್ಟ್ರಧ್ವಜದ್ದು ಎಷ್ಟು? 3 ಬಣ್ಣಗಳು. ಯಾವ್ಯಾವುದು? ಕೇಸರಿ, ಬಿಳಿ, ಹಸಿತ್ತು. ಯಾವ್ಯಾವ ಸಂಕೇತ? ಯಾವ್ಯಾವುದಕ್ಕೆ? ಕೇಸರಿಯು ತ್ಯಾಗದ ಸಂಕೇತ, ಬಿಳಿಯು ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ. ಹಾಗೆ ನಡುವೆ ಇರುವಂತಹ ಒಂದು ನೀಲಿ ಚಕ್ರ ಧರ್ಮ ಚಕ್ರ, ಪ್ರಗತಿಯ ಸಂಕೇತವಾಗಿದೆ ಅಂತ ಹೇಳಿ ನೀವು ಬರಬೇಕು. ಓಕೆನಾ? ಸೊ 5th ಒನ್ ಏನ್ ಕೊಟ್ಟಿದ್ದಾರೆ? ದೇಶದ ರಕ್ಷಣೆಗಾಗಿ ಮಾಡಿದ ವೀರ ಯೋಧರ ಹೆಸರುಗಳು. ದೇಶಕ್ಕೋಸ್ಕರ ಅವರು ಪ್ರಾಣ ತ್ಯಾಗವನ್ನ ಮಾಡಿದವರು ಯಾರು? ರಾಣಿ ಅಬ್ಬಕ್ಕ, ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಮುಂತಾದವರು. ಇನ್ನು ತುಂಬಾ ಜನ ಇದ್ದಾರೆ. ಓಕೆನಾ? ಕೆಲವರ ಹೆಸರುಗಳನ್ನ ನಿಮಗೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನು ನಾನು ಬರ್ದಿದ್ದೀನಿ. ಓಕೆನಾ? ಹಾಗೆ ಲಾಸ್ಟ್ ಒನ್ ನೋಡೋದಾದ್ರೆ ಯಾವುದು? ದೇಶದ ಪ್ರಮುಖ ಕವಿಗಳು ಕೂಡ ತುಂಬಾ ಜನ ಇದ್ದಾರೆ. ಕಾಳಿದಾಸ, ವಾಲ್ಮೀಕಿ, ಪಂಪ, ಕುಮಾರವ್ಯಾಸ, ರಾಘವಾಂಕ, ಪಂಪ, ರನ್ನ, ಪೊನ್ನ, ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಕವಿಗಳಿದ್ದಾರೆ. ಓಕೆ? ಹಾಗೆ ಮಹಾತ್ಮರು, ಬುದ್ಧ ಅಂದ್ರೆ ಯಾರು? ಗೌತಮ ಬುದ್ಧ, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ. ಓಕೆ? ಯಾರು? ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಹಾಗೆ ಮುಂತಾದವರು. ಸೊ ಅಟ್ಲೀಸ್ಟ್ ಎಕ್ಸಾಮ್ ಅಲ್ಲಿ ಕೆಲವರು ಕವಿಗಳ ಹೆಸರನ್ನ ನೆನ್ಪಿಟ್ಕೊಳ್ರಿ. ಹಾಗೆ ಕೆಲವರು ಮಹಾತ್ಮಗಳ ಹೆಸರು ನೆನ್ಪಿಟ್ಕೊಳ್ಬೇಕು. ಕೆಲವರ ಹೆಸರು ನೆನ್ಪಿಟ್ಕೊಂಡು ನೀವು ಬರ್ದ್ರೆ ಏನಾಗುತ್ತೆ? ವಿತೌಟ್ ಮಿಸ್ಟೇಕ್, ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರ್ದ್ರೆ ಏನಾಗುತ್ತೆ? ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಸೊ ಇದನ್ನ ನೀವು ಸ್ವಲ್ಪ ದೊಡ್ಡ ಇದೆ, ಇಷ್ಟೊಂದೇನು ತೀರಾ ದೊಡ್ಡ ಇಲ್ಲ, ಅರ್ಥ ಮಾಡ್ಕೊಂಡ್ರೆ ಉತ್ತರನ ನಿಮಗೆ ಅದು ಈಸಿನೇ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಹೇಳ್ತಾ ಈ ಕ್ಲಾಸ್ನ ನಾನು ನಿಮಗೆ ಕಂಪ್ಲೀಟ್ ಮಾಡ್ತೀನಿ. ಮುಂದಿನ ಭಾಗವನ್ನು ನಾನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಓಕೆನಾ? ಸೊ ಏನಾದರೂ ಡೌಟ್ಸ್ ಇದೆಯಾ?